ನಾವು ಹೊಂಟೇವಾ ನಾವು ಹೊಂಟೇವಾ ನಾವು ಹೊಂಟೇವಾ ಕಸದ ಗುಡ್ಡ ನೋಡಲಿಕ್ಕೆ ನಾವು ಹೊಂಟೇವಾ ಕಸದ ಗುಡ್ಡ ನೋಡಲಿಕ್ಕೆ ಘನ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಸಮಗ್ರ ಘನ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ದಾರಿಯುದ್ದಕ್ಕೂ ನಾವು ಕಂಡದ್ದೇನು 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 ಹಸಿರು ತುಂಬಿದ ಗಿಡ ಮರ ಬಳ್ಳಿಯನು ಹಸಿರು ತುಂಬಿದ ಗಿಡ ಮರ ಬಳ್ಳಿಯನು ದಾರಿಯುದ್ದಕ್ಕೂ ನಾವು ತುಳಿದದೇನು ಕೆಂಪು ಮಣ್ಣು ಹಾಸಿದ ಹಾದಿಯನ್ನು ದಾರಿಯುದ್ದಕ್ಕೂ ನಾವು ಕಂಡದ್ದೇನು ದಾರಿಯುದ್ದಕ್ಕೂ ನಾವು ಕಂಡದ್ದೇನು ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಮಾಡಿದ ಅಪಾಯಕಾರಿ ಕಸವನ್ನು. ನಮಸ್ಕಾರ ಸರ್, ಈ ದಿನ ನಾವು ಸಮಗ್ರ ಘನ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಬಂದಿದ್ದೀವಿ. ದಯವಿಟ್ಟು ಮಾಹಿತಿ ಕೊಡ್ರಿ ಸರ್. ಇದೇನು ಸರ್ ಬ್ರಿಡ್ಜ್ ತರ ಇದೆಯಲ್ಲ? ಇದು ಬ್ರಿಡ್ಜ್ ಅಲ್ಲ, ಬ್ರಿಡ್ಜ್ ತರ ಏನಿದೆ ಅಲ್ಲ ಇದು ವೇವ್ ಬ್ರಿಡ್ಜ್ ಇದು. ಸೊ ಅಂದ್ರೆ ನಮ್ಮ ಸಿಟಿಯಲ್ಲಿ ಏನು ದಿನನಿತ್ಯ ನಾವು ಕಸವನ್ನ ಏನು ಸಂಗ್ರಹಣೆ ಮಾಡಿ ನಮ್ಮ ವಾಹನಗಳಲ್ಲಿ ಕಲೆಕ್ಟ್ ಮಾಡಿ ತೊಗೊಂಡ್ಬರ್ತೀವಲ್ಲ, ಬರೋಕ್ಕಿಂತ ಬಿಫೋರ್ ಆ ವಾಹನ ಏನ್ ಮಾಡುತ್ತೆ ಇದ್ರ ಮೇಲೆ ಬರುತ್ತೆ. ಬಂದ ಮೇಲೆ ಫಸ್ಟ್ ವೇಟ್ ಮಾಡ್ತೀವಿ ಎಷ್ಟಿದೆ ಅಂತ ಅದನ್ನ ನೋಟ್ ಡೌನ್ ಮಾಡ್ತಾರೆ. ಈಗ ನೋಡಿ ಬಂತು ಗಾಡಿ, ಆ ಗಾಡಿ ಬರೋಕೆ ಸೊ ಇಲ್ಲಿ ಇದನ್ನ ವೇಟ್ ಮಾಡ್ತೀವಿ. ವೇಟ್ ಮಾಡಿ ಗಾಡಿ ಮತ್ತೆ ಹೋಗುತ್ತೆ. ಹೋಗಿ ಅಲ್ಲಿ ಇದನ್ನೆಲ್ಲ ವೇಸ್ಟ್ ಅನ್ನ ಅಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರುತ್ತೆ. ಮತ್ತೆ ಎಂಟಿ ಗಾಡಿ ಕೂಡ ನಾವು ವೇಟ್ ಮಾಡ್ತೀವಿ. ಇಲ್ಲಿ ನಮ್ಮ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನ ಅಲ್ಲಿ ನಾವು ವೇ ಮಾಡಿ ಇದಾದ್ಮೇಲೆ ಮತ್ತೆ ಗಾಡಿ ಹೋಗುತ್ತೆ. ಹೋಗಿ ಅನ್ಲೋಡ್ ಮಾಡಿ ಮತ್ತೆ ರಿಟರ್ನ್ ಬಂದು ಎಂಟಿ ವೆಹಿಕಲ್ ಇದನ್ನ ವೇಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಫಸ್ಟ್ ಇರ್ತಕ್ಕಂಥ ವೇಟ್ ಅನ್ನ ಎಂಟಿ ವೇಟ್ ಅಲ್ಲಿ ನಾವು ಮೈನಸ್ ಮಾಡಿದ್ರೆ ಟೋಟಲ್ ವೇಸ್ಟ್ ಎಷ್ಟು ಬಂದಿದೆ ಅಂತ ನಾವು ಎವ್ರಿ ಡೇ ಅದನ್ನ ತೂಕ ಮಾಡ್ತೀವಿ. ಈ ನಾವು ನೀರಿನ ಟ್ಯಾಂಕ್ ಅನ್ನ ಈಗ ನಮ್ಮಲ್ಲಿ ಏನ್ ಮಾಡಿದ್ವಿ, ಗಾರ್ಡನ್ ಮಾಡಿದೀವಿ. ಅಂದ್ರೆ ಎಲ್ಲ ನಮ್ಮ ಏನು SMM ಸೈಟ್ ಅಲ್ಲಿ ಎಲ್ಲ ಗಿಡಗಳನ್ನ ಹಾಕಿದೀವಿ. ಆ ಗಿಡಗಳಿಗೆ ಇಲ್ಲಿಂದನೇ ನೀರನ್ನ ನಾವು ಅದಕ್ಕೆ ಪೈಪ್ ಮುಖಾಂತರ ಇದು ಮಾಡಿ ಕಳಿಸ್ತೀವಿ ಎಲ್ಲ ಗಿಡಗಳು. ಸೊ ಮತ್ತೆ ಎಲ್ಲ ಪ್ರತಿಯೊಂದಕ್ಕೂ ನೀರನ್ನ ಇದನ್ನ ನಾವು ಬಳಕೆ ಮಾಡ್ತೀವಿ ಇಲ್ಲಿ ನಮ್ಮ SMM ಸೈಟ್ ಅಲ್ಲಿ ಎಲ್ಲದಕ್ಕೂ. ಎಷ್ಟೊಂದು ಕಸ ಇದನ್ನ ಒನ್ ಡೇ ಇರ್ತಿದೆ. ನಮ್ದು ಹೊಸಪೇಟೆ ಸಿಟಿ ಏನಿದೆಯಲ್ಲ ಅದು ಒಂದ್ ದಿವಸದ ಕಸ ಇದೆ. ಅಲ್ಲಿಂದ ಏನು ಡೈರೆಕ್ಟ್ ಕಸ ಕಲೆಕ್ಷನ್ ಮಾಡ್ಕೊಂಡೇ ಬರ್ತೀವಲ್ಲ ಅದು ಫಸ್ಟ್ ಬಂದು ಇಲ್ಲಿ ಡಂಪ್ ಮಾಡ್ತೀವಿ. ಇಲ್ಲಿಂದ ಏನ್ ಮಾಡ್ತಾರೆ ಅದನ್ನ ಅದರಲ್ಲಿ ಬೈಫರ್ಕೇಷನ್ ಮಾಡ್ತಾರೆ. ಅಂದ್ರೆ ಪ್ಲಾಸ್ಟಿಕ್ ಏನಾದ್ರು ಮಿಕ್ಸ್ ಇತ್ತಂದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಸಿ ಕಸ ಇರುತ್ತಲ್ಲ ಅದನ್ನ ಮಾತ್ರ ತಗೊಂಡೋಗಿ ಅಲ್ಲಿ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ಸರ್ ಈ ಕಸವನ್ನ ಏನ್ ಮಾಡ್ತೀರಾ? ಈ ಕಸ ಏನ್ ಮಾಡ್ತೀವಿ ನಾವು, ಅದ ಹಸಿ ಕಸ ಏನ್ ಮಾಡ್ತೀವಿ ಇದನ್ನ ನಾವು ಚರ್ಚೆ ಮಾಡಿದ್ವಿ ಕಾಂಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅವಾಗ ಈ ಕಸನ ಸಪರೇಟ್ ಮಾಡಿ ನಾವು ಗೊಬ್ಬರ ಮಾಡ್ಲಿಕ್ಕೆ ಅಲ್ಲಿ ಪ್ಲಾಟ್ಫಾರ್ಮ್ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಸರ್ ನಮ್ಮ ಹೊಸಪೇಟೆಗೆ ಒಂದು ದಿನಕ್ಕೆ ಎಷ್ಟು ಕಸ ಬೀಳ್ತದೆ ಸರ್? ನಮ್ಮ ಹೊಸಪೇಟೆಯಲ್ಲಿ ಒಂದ್ ದಿವಸಕ್ಕೆ ಎಲ್ಲ ಸೇರಿ ಅಂದ್ರೆ 120 ಟನ್ ಏನೋ ಕಸ ಒಂದ್ ದಿವಸಕ್ಕೆ ಉತ್ಪತ್ತಿ ಆಗುತ್ತೆ. ಅದರಲ್ಲಿ 110 ಟನ್ ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಬರೀ ಹಸಿ ಕಸನೇ ನಮ್ಗೆ ಒಂದು 70 ಟನ್ ಸಿಗುತ್ತೆ ಒಂದ್ ದಿವಸದ್ದು. ಬರೀ ಹಸಿ ಕಸ ಅಷ್ಟೇ 70 ಟನ್ ಸಿಗುತ್ತೆ ಒಂದ್ ದಿವಸಕ್ಕೆ. ಸರ್ ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಐತಿ, ಬೇರೆ ಹೆಂಗ್ ಮಾಡ್ತೀರಿ ಸರ್? ಇವಾಗ ಏನಂತಂದ್ರೆ ಹಸಿ ಕಸ ಮತ್ತು ಒಣ ಕಸ ಮಿಕ್ಸ್ ಆಯ್ತಂದ್ರೆ ನಾವು ನಮ್ಮ ಇಲ್ಲಿ ಒಂದು ಎವ್ರಿ ದಿವಸ ಪ್ರತಿ ದಿವಸ ಒಂದು 20 ಜನ ನಮ್ಮ ಪೌರಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಇದರಲ್ಲಿ ಪ್ಲಾಸ್ಟಿಕ್ ಇದ್ದನ್ನೆಲ್ಲ ತೆಗಿತಾರೆ. ಮೇಲ್ ಯಾವ ಬರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಮಾಡಿ ಒಣ ಕಸ ಅಂತ ಅದನ್ನ ಮಾತ್ರ ಅಲ್ಲಿ ಗೊಬ್ಬರ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಆ ಕಡೆಗೆ ಅದನ್ನ ಶಿಫ್ಟ್ ಮಾಡ್ತಾರೆ. ಸರ್ ನಾಯಿಗಳು ಬೆಕ್ಕುಗಳು ದನಗಳು ಸಾಯ್ತಾವಲ್ಲ ಸರ್, ಅದನ್ನ ಗಾಡಿಗೆ ಹಾಕ್ತಾರ, ಅದೇನ್ ಮಾಡ್ತೀರಿ ಸರ್? ಈಗ ಬೇರೆ ಅದೇ ನೀವು ಹೇಳಿದಂಗೆ ಬೆಕ್ಕು ಮತ್ತೆ ನಾಯಿ ಅಥವಾ ದನ ಈ ತರ ಬೇರೆ ಬೇರೆ ಏನೋ ಪ್ರಾಣಿ ಸತ್ರು ಕೂಡ ಸಿಟಿಯಲ್ಲಿ ಅವನ್ನ ನಮ್ಮ ಪೌರ ಕಾರ್ಮಿಕರು ನಮ್ಮ ಗಾಡಿಯಲ್ಲಿ ಹಾಕೊಂಡು ತಗೊಂಡ್ಬಂದು ಇಲ್ಲಿ ನಮ್ಮ ಏನು ಸೈಟ್ ಇದೆಯಲ್ಲ ಅಲ್ಲಿ ಅದನ್ನ ಆಳವಾದಂತ ಗುಂಡಿ ತೋಡ್ತೇವೆ. ಗುಂಡಿ ತೋಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಮಣ್ಣು ಹಾಕಿ ಅದನ್ನ ಮುಚ್ತೀವಿ. ನಾವು ಅದನ್ನ ಹಂಗೆ ಓಪನ್ ಆಗಿ ಹಾಕಲ್ಲ. ಕೀರ್ತನ ಪಾರ್ಕಲ್ಲಿ ಆಟ ಆಡ್ತೀವಲ್ಲ, ಆ ಗಿಡ ಮರಗಳು ಬೆಳೆದಿರ್ತಾವಲ್ಲ ಈ ಗೊಬ್ಬರ ಹಾಕಿನೇ ಬೆಳೆಸಿದ್ರು. ಹೌದಾ ಶಾಲಿನಿ? ಹಸಿ ಕಸದಿಂದ ಗೊಬ್ಬರ ಹೆಂಗ್ ಮಾಡ್ತೀರಾ? ನಾವು ಹಸಿ ಕಸನ ಅಲ್ಲಿ ಹಾಕಿದ ನಂತರ ಅದನ್ನ ಬೈಫರ್ಕೇಶನ್ ಮಾಡ್ಕೊಂಡು ತಗೊಂಡ್ಬಂದು ಇಲ್ಲಿ ರೋ ಅಲ್ಲಿ ಉದ್ದ ಹಾಕಿರ್ತೀವಿ. 1 2 3 ಈ ತರ ಲೈನ್ ಬೈ ಲೈನ್ ಹಾಕಿರ್ತೀವಿ. ಇದನ್ನ ಹಾಕಿ ಏನ್ ಮಾಡ್ತೀವಿ, ಇದಕ್ಕೆ ನಾವು ಬಯೋಕಲ್ಚರ್ ಅಂತ ಒಂದು ಇದನ್ನ ಬಯೋಡಿಗ್ರೇಡಬಲ್ ಸೊಲ್ಯೂಷನ್ ಅದಕ್ಕೆ ಸ್ಪ್ರೇ ಮಾಡ್ತೀವಿ ಪ್ರತಿ ವಾರ. ಅದನ್ನ ಸ್ಪ್ರೇ ಮಾಡಿ ಇದನ್ನ ರೊಟೇಟ್ ಮಾಡಿಸ್ತಿರ್ತೀವಿ JCB ಇಂದ. ಅಂದ್ರೆ ಏನಾಗುತ್ತೆ ಅದು ಬೇಗ ಕೊಳಿತೈತಿ. ಅಪ್ ಟು 45 ಡೇಸ್ ವರೆಗೂ ಆತರ ಮಾಡಿದ ನಂತರ ಅದು ಏನ್ ಕೊಳಿತೈತಲ್ಲ ಅದನ್ನ ನಾವು ನೆಕ್ಸ್ಟ್ ಈ ಕಡೆ ಶಿಫ್ಟ್ ಮಾಡಿಸ್ತೀವಿ. ಇಲ್ಲಿ ಕಾಣುತ್ತಲ್ಲ ಅದಕ್ಕೆ ಇದು ಮಾಡಿ ಅದರಿಂದ ಜೇಡಿ ಹಿಡಿತೀವಿ. ಜೇಡಿ ಹಿಡಿ ಅದ್ರ ಕೆಳಗಡೆ ಬರ್ತಕ್ಕಂಥ ಏನು ಗೊಬ್ಬರ ಬರುತ್ತಲ್ಲ ಅದನ್ನ ನೆಕ್ಸ್ಟ್ ನಾವು ಚೀಲಕ್ಕೆ ತುಂಬಿ ಅದನ್ನ ಇಲ್ಲಿ ಇಡ್ತೀವಿ. ಸೊ ಅವಾಗ ಅದು 45 ಡೇಸ್ ಆದ್ಮೇಲೆ ನಿಮ್ಗೆ ಗೊಬ್ಬರ ಆಗಿ ಬರೋದು. ಅದು ಹಸಿ ಗೊಬ್ಬರ ಮಾಡ್ತೀರಲ್ಲ ಅದನ್ನ ಎಲ್ಲೆಲ್ಲಿ ಬಳಸ್ತೀರಿ ಸರ್?
ಈಗ ನಾವು ಹಸಿ ಕಸದಿಂದ ಏನು ಗೊಬ್ಬರವನ್ನು ಕಾಂಪೋಸ್ಟ್ ತಯಾರಿಸಿರ್ತೀವಲ್ಲ ಅದನ್ನ ಏನ್ ಮಾಡ್ತೀವಿ, ಈಗ ನಾವು ಬರುವಾಗ ನೋಡಿದ್ವಿ ನಮ್ದೆಲ್ಲ ಅಲ್ಲಿ ಏನು ಗಿಡಗಳೆಲ್ಲ ಹಚ್ಚಿದೀವಿ. ಆಮೇಲೆ ಇಲ್ಲಿ ನೋಡಿ ತರಕಾರಿಗಳನ್ನ ಬೆಳೆದಿದೀವಿ ನಮ್ಮ ಸೈಟ್ ಅಲ್ಲಿ, ಇಲ್ಲೆಲ್ಲ ಈ ಗೊಬ್ಬರನೇ ಬಳಕೆ ಮಾಡ್ತೀವಿ. ಇದ್ರ ಹೊರತಾಗಿ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಏನು ಸಿಟಿಯಲ್ಲಿ ಇರ್ತಕ್ಕಂಥ ಪಾರ್ಕ್ಸ್ ಏನಿದಾವೆ, ನಮ್ಮ ಉದ್ಯಾನವನಗಳೇನಿದಾವಲ್ಲ ಆ ಉದ್ಯಾನವನ ಕೂಡ ನಮ್ಮ ಏನು ಗೊಬ್ಬರ ಇದೆಯಲ್ಲ ಅದನ್ನು ಕೂಡ ಬಳಕೆ ಮಾಡ್ತೀವಿ. ಆಮೇಲೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಉದ್ಯಾನಗಳು ಇರ್ತವೆ, ಆಮೇಲೆ ಗಿಡಗಳನ್ನ ಬೆಳೆಸಿರ್ತೀವಿ ಅಲ್ಲಿ ಕೂಡ ಕೊಡ್ತೀವಿ. ಈಗ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ಗೆ ಏನಾದ್ರು ಇತ್ತಂದ್ರೆ ಅಲ್ಲಿ ಗಿಡಗಳನ್ನ ಬೆಳೆಸಿದ್ರೆ ಈಗ ಗೊಬ್ಬರವನ್ನು ನಾವು ಅಲ್ಲಿ ಕಳಿಸ್ಕೊಡ್ತೀವಿ ನಿಮಗೂ ಕೂಡ. ಮೇಡಮ್ ಇಲ್ಲಿ ತರಕಾರಿನೂ ಬೆಳೆಸ್ತೀರಾ? ಹೌದು ತರಕಾರಿನೂ ಬೆಳೆಸಿದೀವಿ ನಾವು. ಯಾವ ತರಕಾರಿ ಬೆಳೆಸ್ತೀರಾ? ಬೆಂಡೆಕಾಯಿ, ಪುಂಡೆ ಸೊಪ್ಪು, ಸೋರೆಕಾಯಿ, ಕಲ್ಪಟ್ಲೆಕಾಯಿ, ಮತ್ತೆ ಕೆಂಪು ರಾಜಗಿರಿ ಸೊಪ್ಪು, ಕುಂಬಳೆಕಾಯಿ, ಸೋರೆಕಾಯಿ ಇದನ್ನೆಲ್ಲ ಬೆಳೆಸಿದೀವಮ್ಮ. ಮತ್ತೆ ಇದು ಅವರೆಕಾಯಿ. ಮೇಡಮ್ ಹೆಂಗ್ ಬೆಳೆಸ್ತಿದೀರಿ ಅಂದ್ರೆ ಹಸಿ ಕಸದಿಂದ ಕಾಂಪೋಸ್ಟ್ ಹೌದು ಹೌದು ಹೇಳ್ಬೋದಾ? ಗೊಬ್ಬರ ಹಸಿ ಕಸದ್ದು ಕಸ ಗೊಬ್ಬರ ಹಾಕತ್ತಲ್ಲ ಆ ಗೊಬ್ಬರದಿಂದಲೇ ಗಿಡಗಳಿಗೆಲ್ಲ ಗೊಬ್ಬರ ಹಾಕಿ ಬೆಳೆಸಿರೋದು. ನಾವು ಹೊಂಟೇವ ಕಸದ ಗುಡ್ಡ ನೋಡಲಿಕ್ಕೆ, ಘನ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ. ಸರ್ ಇದೇನ್ ಸರ್? ಇದನ್ನ ನಾವು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ ಕರಿತೀವಿ. ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತಂದ್ರೆ ಇಲ್ಲಿ ಏನು ರಾಸಾಯನಿಕ ಯುಕ್ತ ಇರ್ತಕ್ಕಂಥ ಏನು ಮೆಟೀರಿಯಲ್ಸ್ ಗಳಿರ್ತಾವಲ್ಲ ಅದನ್ನ ತಗೊಂಬಂದು ಇಲ್ಲಿ ಡಂಪ್ ಮಾಡ್ತಾರೆ. ಸೊ ಆ ಡಂಪ್ ಮಾಡಿರ್ತಕ್ಕಂಥ ವಸ್ತುಗಳಿಂದ ಏನು ತೇವಾಂಶ ಏನಿರ್ತದಲ್ಲ ಅದು ಏನಾಗುತ್ತೆ ಪರ್ಕ್ಯುಲೇಟ್ ಆಗಿ ಅಲ್ಲಿ ಕೆಳಗಡೆಗೆ ಒಂದು ಟ್ಯಾಂಕ್ ಮಾಡಿರ್ತೀವಿ. ಅದಕ್ಕೆ ಲೀಚರ್ ಟ್ಯಾಂಕ್ ಇರ್ತದೆ, ಅಲ್ಲಿ ತೆಗ್ ಕಾಣಿಸ್ತಾ ಇದೆಯಲ್ಲ ಕಾರಲ್ಲಿ ಅದ್ರ ಕೆಳಗಡೆಗೆ ಟ್ಯಾಂಕ್ ಇದೆ, ಅದನ್ನ ನಾವು ಲೀಚರ್ ಟ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ಇದರಿಂದ ಏನು ಕೆಮಿಕಲ್ ಇರ್ತಕ್ಕಂಥ ಏನು ಕಂಟೆಂಟ್ ಏನಿದೆಯಲ್ಲ ಅದು ಪರ್ಕ್ಯುಲೇಟ್ ಆಗಿ ಅದರಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದು ಬಹಳ ವಿಷಯುಕ್ತವಾದಂತ ಅದು ಏನು ರಾಸಾಯನಿಕ ಒಂದು ಸೊಲ್ಯೂಷನ್ ಅದು. ಸೊ ಅದನ್ನ ನಾವು ಕೆಲವು ಟೈಮಲ್ಲಿ ಏನ್ ಮಾಡ್ತೀವಿ, ಅದನ್ನ ತೆಗೆದುಕೊಂಡ್ಬಿಟ್ಟು ನಮ್ದೇನ್ ಇವಾಗ ನಾವು ಹಸಿ ಕಸ ಏನ ಇದು ಮಾಡಿದ್ವಲ್ಲ ಗೊಬ್ಬರ ಮಾಡ್ತೀವಿ ಅಂತ ಹೇಳಿದಲ್ಲ ಆ ಒಂದು ಇದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಈ ಒಂದು ಸೊಲ್ಯೂಷನ್ ನಾವು ಅದಕ್ಕೆ ಬಳಕೆ ಮಾಡ್ಕೊಂತೀವಿ ಕೆಲವೊಂದು ಟೈಮಲ್ಲಿ. ಸೊ ಹಾಗಾಗಿ ಅದನ್ನ ಲೀಚರ್ ಟ್ಯಾಂಕ್ ಅಂತ ನಾವು ಕರಿತೀವಿ. ಅದು ಕೆಳಗಡೆ ಇರೋದು ಅದರಲ್ಲಿ ಇದರಿಂದ ಕೆಮಿಕಲ್ ಏನ್ ಬರ್ತದೆ ಅದೆಲ್ಲ ಅದರಲ್ಲಿ ಸ್ಟೋರ್ ಆಗುತ್ತೆ. ಸೊ ರಾಸಾಯನಿಕ ಯುಕ್ತ ಇರುತ್ತೆ ಯಾವುದೇ ವಸ್ತುಗಳಿರ್ಬೋದು, ಅಂದ್ರೆ ಬಟ್ಟೆಗಳಿರ್ಬೋದು, ಬೇರೆ ತರ ಏನ್ ಇರ್ತಾವಲ್ಲ ಅವೆಲ್ಲ ಇಲ್ಲಿ ಬಂದು ನಾವು ಸ್ಟೋರ್ ಇದರಲ್ಲಿ ಆಗ್ತದೆ. ಇದಕ್ಕೆ ನಾವು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ ಕರಿತೀವಿ. ಅಂದ್ರೆ ಹಾಯ್ ಮಕ್ಕಳಿಗೆ ಕೇಳಿಸ್ಕೊಳ್ಳಿ, ಇದು ಯಾಕೆ ಮಾಡಿದಾರೆ ಅಂತ ಇನ್ನೊಂದ್ಸತಿ ಹೇಳ್ತಾ ಇದಾರೆ ಸರ್. ಈಗ ನಮ್ದು ಬಟ್ಟೆಗಳು ಅದೆಲ್ಲ ಇರ್ತದಲ್ಲ ಅದನ್ನ ತಗೊಂಡ್ ಅಂದ್ರೆ ಅದನ್ನ ಹಾಕ್ತಾರಂತೆ, ಯಾಕೆ ಅಂತ ಗೊತ್ತಿಲ್ಲ ಅಲ್ಲ, ಅದನ್ನ ಸರ್ ಹೇಳ್ತಾರೆ ಅಂತ ಹೇಳಿ. ಈಗ ಅದರಲ್ಲಿ ನಾವು ಬಟ್ಟೆಗಳು ಏನಿರ್ತವೆ ಅದರಲ್ಲಿ ಕೆಮಿಕಲ್ ಅದೆಲ್ಲ ಬಣ್ಣ ಏನಿರ್ತಲ್ಲ ಅದನ್ನ ನಾವು ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಬಣ್ಣ ಬಿಡುತ್ತೆ ಅದು. ಸೊ ನಮ್ಮಲ್ಲಿ ಇದನ್ನ ಏನ್ ಡಿಸೈನ್ ಮಾಡಿರ್ತೀವಿ, ಇದರಲ್ಲಿ ಸಣ್ಣ ಸಣ್ಣ ಪೈಪ್ಗೆ ಹೋಲ್ ಹಾಕಿರ್ತೀವಿ, HDP ಪೈಪ್ ಅನ್ನ ಹಾಕಿರ್ತೀವಿ ಇಲ್ಲಿ. ಅದರಿಂದ ಏನು ಸಣ್ಣ ಸಣ್ಣ ಹೋಲ್ ಇರೋದ್ರಿಂದ ಅದರಿಂದ ನೀರು ಅದ್ರ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಅದು ಬಟ್ಟೆ ಬಣ್ಣ ಏನಿರ್ತಲ್ಲ ಅದ್ರಲ್ಲಿ ಬಿಡುಗಡೆ ಆಗುತ್ತೆ. ಆ ಬಣ್ಣದ ಏನು ವಾಟರ್ ಇರ್ತಲ್ಲ ಅದು ಕ್ರಮೇಣ ಆಗಿ ಬಂದು ಅಲ್ಲಿ ಕೆಳಗಡೆ ಟ್ಯಾಂಕ್ ಇದೆ, ಲೀಚರ್ ಟ್ಯಾಂಕ್ ಅಂತ ಕರಿತೀವಿ ಅದನ್ನ. ಆ ಟ್ಯಾಂಕ್ ಅಲ್ಲಿ ಅದೆಲ್ಲ ಸ್ಟೋರ್ ಆಗುತ್ತೆ. ಏನೋ ಇಲ್ಲಿ ಕೆಮಿಕಲ್ ಇರ್ತಕ್ಕಂಥ ಏನು ನೀರು ಇರ್ತಲ್ಲ ಅದೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದು ಬಹಳ ವಿಷಯುಕ್ತ ಆಗಿರ್ತಕ್ಕಂಥ ಅದು ವಾಟರ್ ಇರ್ತದೆ, ಅದು ಏನು ಈ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಆ ಬಟ್ಟೆಗಳಾಗಿರ್ಬೋದು ಏನೇ ವಸ್ತುವನ್ನ ತಗೊಂಡು ಆಮೇಲೆ ತೆಗೆದಾಕ್ತೀವಿ ಅದನ್ನ ಮರುಬಳಕೆ ಮಾಡಿ. ಸರ್ ಅದೇನ್ ಸರ್ ಅದಾಗ ಅಲ್ಲಿ ಕಾಣಿಸ್ತಾ ಇಲ್ಲ ಅದೇ ಅದು ಕಸದ ಗುಡ್ಡ ಏನಿದೆಯಲ್ಲ ಅದು ಕಸದ ಗುಡ್ಡನೇ ಇವಾಗ. ಯಾಕಂದ್ರೆ ಈ ಕಳೆದ ಒಂದು 10 ರಿಂದ 15 ವರ್ಷಗಳಿಂದ ಏನ್ ನಾವು ಸಿಟಿಯಲ್ಲಿ ಏನ್ ಕಸನ ಏನ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತಿದ್ವಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಪ್ರತಿ ದಿವಸ ಏನ್ ಮಾಡ್ತಿದ್ವಿ ನಾವು ಅಲ್ಲಿ ಡಂಪ್ ಮಾಡಿ ಆತರ ಒಂಥರ ಮೌಂಟ್ ಎವರೆಸ್ಟ್ ತರ ಅದನ್ನ ಶಿಖರ ಮಾಡಿಬಿಟ್ಟಿದ್ವಿ ಕಸ ಹಾಕಿ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ಈಗ ಅಂತಂದ್ರೆ, ಈಗ ನಾವು ಏನ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಏನು ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆದ್ರಿಂದ ನಾವು ಎಲ್ಲ ಕಸವನ್ನ ಪ್ರೊಸೆಸಿಂಗ್ ಮಾಡೋದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಪ್ರೊಸೆಸಿಂಗ್ ಅಂದ್ರೆ ಏನು, ಸಂಸ್ಕರಣೆ ಮಾಡೋದು. ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಅದನ್ನ ದಿನನಿತ್ಯ ಬರ್ತಕ್ಕಂಥ ಕಸನ ನಾವು ಸಂಸ್ಕರಣೆ ಮಾಡ್ತಾ ಇದೀವಿ. ಬಟ್ ಈಗ ಏನ್ ಹಿಂದೆ ಹಳೆ ಇಷ್ಟು ಒಂದು 15 ವರ್ಷಗಳಿಂದ ಬಂದಿರ್ತಕ್ಕಂಥ ಕಸ ಏನ್ ಸ್ಟೋರ್ ಮಾಡಿದೀವಲ್ಲ ಅದನ್ನ ನಾವು ಪಾರಂಪರಿಕ ತ್ಯಾಜ್ಯ ಅಂತ ಕರಿತೀವಿ. ಏನಂತೇಳಿ, ಪಾರಂಪರಿಕ ತ್ಯಾಜ್ಯ ಅಂದ್ರೆ ಲೆಗಸಿ ವೇಸ್ಟ್ ಅಂತ ಕರಿತೀವಿ. ಇವಾಗ ಏನ್ ಮಾಡಿದೆ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಆ ಏನು ಪಾರಂಪರಿಕ ತ್ಯಾಜ್ಯ ಏನು ನಮ್ಮ ಒಂದು ಘನತ್ಯಾಜ್ಯ ನಿರ್ವಹಣೆ ಘಟಕದಲ್ಲಿ ಏನು ಶೇಖರಣೆ ಆಗಿದೆಯಲ್ಲ ಅದನ್ನ ನಾವು ಕ್ಲಿಯರ್ ಮಾಡ್ಬೇಕಂತ ಒಂದು DPR ಅನ್ನ ತಯಾರು ಮಾಡಿ ಅಂತ ಪ್ರತಿಯೊಂದು ಎಲ್ಲ ಇಂಡಿವಿಜುವಲ್ ಏನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ತಿಳಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಹೊಸಪೇಟೆ ನಗರ ಸ್ಥಳೀಯ ಸಂಸ್ಥೆ ಕೂಡ ನಾವೇನ್ ಮಾಡಿದ್ವಿ, ನಮ್ದು ಒಂದು DPR ಅನ್ನ ನಾವು ತಯಾರು ಮಾಡಿದ್ವಿ. ಅದರದ್ದು ಪಾರಂಪರಿಕ ತ್ಯಾಜ್ಯ ಅಂತ. ಸೊ ಆ ತ್ಯಾಜ್ಯನ ಏನ್ ಮಾಡ್ಬೇಕು, ನಾವು ಕ್ಲಿಯರ್ ಮಾಡಿ ಆ ಲ್ಯಾಂಡ್ ಅನ್ನ ನಾವು ಕ್ಲಿಯರ್ ಮಾಡಿ ಕೊಡ್ಬೇಕು. ಅಂದ್ರೆ ಆ ಕಸ ಎಲ್ಲ ಇಲ್ದಂಗ್ ಮಾಡ್ಬೇಕು. ಇಲ್ದಂಗ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಅದಕ್ಕೊಂದು DPR ಅನ್ನ ನಾವು ತಯಾರು ಮಾಡಿದೀವಿ. DPR ಹೆಂಗ್ ತಯಾರು ಮಾಡಿದ್ವಿ ಅಂತಂದ್ರೆ, ನಮ್ಮ ಎಷ್ಟು ಜಾಗದಲ್ಲಿ ಏನ್ ಕಸವನ್ನ ಹಾಕಿದೀವಲ್ಲ ಆ ಕಸಕ್ಕೆ ನಾವೇನ್ ಮಾಡಿದ್ವಿ, ದ್ರೋಣ ಮುಖಾಂತರ ಸರ್ವೆ ಮಾಡಿಸಿದ್ವಿ. ಅಂದ್ರೆ ಎಷ್ಟು ಕ್ವಾಂಟಿಟಿ ಹೆಂಗ್ ಗೊತ್ತಾಗುತ್ತೆ, ಈಗ ಏನೋ ಗೊತ್ತಾಗುತ್ತಾ ಅದು ಅಷ್ಟು ಇದಿದೆ ಎಷ್ಟು ಕಸ ಇದೆ ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ತೂಕ ಮಾಡಕ್ಕಾಗತ್ತಾ?
ಆಗಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಡ್ರೋನ್ ಮುಖಾಂತರ ನಾವು ಸರ್ವೆ ಮಾಡಿ ನಮ್ದು ಸರಿ ಸುಮಾರು 25,000 ಮೆಟ್ರಿಕ್ ಟನ್ ಅಷ್ಟು ಹಳೆ ಅಂದ್ರೆ ಪಾರಂಪರಿಕ ತ್ಯಾಜ್ಯ ಅಲ್ಲಿ ಶೇಖರಣೆ ಆಗೈತೆ. ಸೊ ಈಗ ಏನ್ ಮಾಡಿದ್ವಿ, ಆ ಎಲ್ಲ ತ್ಯಾಜ್ಯವನ್ನು ನಾವು ಒಂದು ಏನು ಲೆಗಸಿ ವೇಸ್ಟ್ ಅಂತ ಹೇಳಿದ್ರೆ ಬಯೋ ಮೈನಿಂಗ್ ಮೆಥಡ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಈಗೆಲ್ಲ ಟೆಂಡರ್ ಕರೆದಿದ್ವಿ, ಡಿಪಿಆರ್ ಕೂಡ ರೆಡಿ ಆಗಿದೆ. ಇನ್ನೊಂದು ಒಂದು ತಿಂಗಳಲ್ಲಿ ಕೂಡ ಕೆಲಸ ಕೂಡ ಸ್ಟಾರ್ಟ್ ಆಗಿ ಅದೆಲ್ಲ ನಮ್ಗೆ ನೆಕ್ಸ್ಟ್ ಬರೋ ಒಂದು 6 ತಿಂಗಳಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ನಮಗೆ ನಾರ್ಮಲ್ ಜಾಗ ತರ ಕಾಣುತ್ತೆ. ದಾರಿಯುದ್ದಕ್ಕೂ ನಾವು ಕಂಡದೇನು ಹಸಿ ಕಸ ಮತ್ತು ಒಣ ಕಸವನ್ನು, ಹಸಿ ಕಸ ಮತ್ತು ಒಣ ಕಸವನ್ನು. ಇದೇನ್ರಿ ಮೇಡಮ್ ಕಸದ ಅಲಂಕಾರ ಮಾಡಿದಿರಲ್ಲ? ಒಣ ಕಸ, ಇದರಲ್ಲಿ ಒಣ ಕಸದಲ್ಲಿ 16 ತರ ಬರುತ್ತೆ. 16 ಟೈಪ್ ಅಲ್ಲಿ ಬೇರೆ ಬೇರೆ ಮಾಡಿದೀವಿ. ಫಸ್ಟಿಗೆ ಮೆಟಲ್ ನೋಡಲ್ಲಿ ಕಬ್ಬಣನೇ ಬೇರೆ ಮಾಡಿದೀವಿ. ನೆಕ್ಸ್ಟ್ ಪೇಪರ್ದು ವೇಸ್ಟ್, ಆಮೇಲೆ ಕಾರ್ಡ್ಬೋರ್ಡು, ನೆಕ್ಸ್ಟ್ ಮಿಲ್ಕ್ ಕವರ್ ಇರುತ್ತಲ್ಲ ಅದು ಕೂಡ ಸಪರೇಟ್. ಬಟ್ಟೆಗಳು ಇದನ್ನು ಕೂಡ ಸಪರೇಟ್ ಆಗಿ ಮಾಡಿದೀವಿ. ಮೆಟಲ್ ಥಿಂಗ್ಸ್, ಇದು ಎಲೆಕ್ಟ್ರಾನಿಕ್ ವಸ್ತುಗಳು ಬರ್ತಾವಲ್ಲ ಅದನ್ನು ಸಹ ಬೇರೆ ಬೇರೆ ಮಾಡಿದೀವಿ. ಇದು ಫುಡ್ ಐಟಮ್ಸ್ ಬರ್ತಲ್ಲ ಪ್ಲಾಸ್ಟಿಕ್, ಅದನ್ನು ಕೂಡ ಸಪರೇಟ್ ಮಾಡಿದೀವಿ. ಆಮೇಲೆ ಚಿಪ್ಪು ಬರುತ್ತಲ್ಲ, ಈ ಒಣಗಿದ ಚಿಪ್ಪು ಇದು ಕೂಡ ಸಪರೇಟ್ ಮಾಡಿದೀವಿ. ನೆಕ್ಸ್ಟ್ ಶೂಸು, ಸ್ಲಿಪ್ಪರ್ಸ್ ಎಲ್ಲ ಇದ್ರಲ್ಲಿ ಬರುತ್ತೆ. ಆಮೇಲೆ ಬಾಟಲ್ಸ್, ಪೆನಲ್ಸ್ ಬಾಟಲ್ಸ್, ಆಮೇಲೆ ಬಾಟಲ್ಸ್ ಕ್ಯಾಪ್ ಇರುತ್ತಲ್ಲ, ಕ್ಯಾಪ್ ಅನ್ನು ಕೂಡ ಸಪರೇಟ್ ಆಗಿ ಅದು ಕೂಡ ಡಿವೈಡ್ ಮಾಡ್ತೀವಿ. ಇದು ಗಾಜಿನ ವಸ್ತುಗಳು. ನೆಕ್ಸ್ಟ್ ಬಾಟಲ್ಸ್, ವೈಟ್ ಬಾಟಲ್ಸ್, ಆಮೇಲೆ ಇದು ಕೂಡ ಗಾಜಿಂದು ಡ್ರಿಂಕ್ಸ್ ಬಾಟಲ್ಸ್ ಇರುತ್ತಲ್ಲ ಅದು ಪ್ಲಾಸ್ಟಿಕ್. ಇದಿಷ್ಟು 16 ವಿಧದಲ್ಲಿ ಒಣ ಕಸ. ಇದನ್ನು ಮರುಬಳಕೆ ಮಾಡಬಹುದಾ? ಹೌದು, ಇದನ್ನೆಲ್ಲ ಮರುಬಳಕೆ ಮಾಡಬಹುದು. ಮರುಬಳಕೆ ಮಾಡಂತ ವಸ್ತುಗಳನ್ನೆಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೇವೆ. ಓಕೆನಾ? ಅದನ್ನು ಸಂಬಂಧಪಟ್ಟಂತಹ ಆಯಾ ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಮತ್ತೆ ಅಲ್ಲದ ರೀಸೈಕ್ಲಿಂಗ್ ಆಗುತ್ತೆ ಅಲ್ಲಿಂದ. ಆಯ್ತು. ನಾವು ಹೊಂಟೇವಾ, ನಾವು ಹೊಂಟೇವಾ, ನಾವು ಹೊಂಟೇವಾ ಕಸದ ಗುಡ್ಡ ನೋಡಲಿಕ್ಕೆ. ದಾರಿಯುದ್ದಕ್ಕೂ ನಾವು ಕಂಡದೇನು, ಕಂಡದೇನು, ಕಂಡದೇನು. ದಾರಿಯುದ್ದಕ್ಕೂ ನಾವು ಕಂಡದೇನು ಬೇರೆ ಮಾಡಿಟ್ಟ ಅಪಾಯಕಾರಿ ಕಸವನ್ನು, ಬೇರೆ ಮಾಡಿಟ್ಟ ಅಪಾಯಕಾರಿ ಕಸವನ್ನು. ಏಯಪ್ಪ, ಇಲ್ಲಿ ನೋಡ್ರಿ, ಈಗ ಮೇಡಮ್ ಹೇಳಿದ್ರಲ್ಲ 16 ಥರದ ಒಣ ಕಸವನ್ನು ವಿಂಗಡಣೆ ಮಾಡುತ್ತೀವಿ ಅಂತ, ಹಾಗೆ ಮಾಡಿದ್ದಾರೆ ನೋಡ್ರಿ. ಒಂದೊಂದು ಕಾನೆಯಲ್ಲಿ ಬೇರೆ ಬೇರೆ ಕಸಗಳು ವಿಂಗಡಣೆ ಮಾಡಿದ್ದಾರೆ. ಅನಾಥ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಎಷ್ಟು ಕಸ ಇರ್ತಿತ್ತೇನೋ, ಎಷ್ಟು ಧೂಳ ಇರ್ತಿತ್ತೇನೋ, ರೋಗ ಬರ್ತಿತ್ತೇನೋ ಅನ್ಕೊಂಡ್ ಬಂದ್ವಿ. ಆದ್ರೆ ಇಲ್ಲಿ ಬಹಳ ವಾತಾವರಣ ಚೆನ್ನಾಗಿದೆ. ನಿನ್ನೆ ದಿನ ಸಹಿತ 3 ಗಂಟೆವರೆಗೂ, ಈ ದಿನ 3 ಗಂಟೆವರೆಗೂ ನಮ್ಮ ಮಕ್ಕಳ ಜೊತೆ ನಮ್ಮ ಜೊತೆ ಇದ್ದು ಅತ್ಯಂತ ಕಾಳಜಿಯಿಂದ ನಮಗೆ ಕಸದ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತು. ಹಸಿ ಕಸ, ಒಣ ಕಸ ಬೇರ್ಪಡಿಸೋದು, ತ್ಯಾಜ್ಯ ಮಾಡೋದು, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿ ನೀಡಿದಂತ ರಾಮಚಂದ್ರಪ್ಪ ಸರ್ ಅವರಿಗೆ ಮತ್ತು ಈ ವಾರ್ಡಿನ ಅನ್ನಪೂರ್ಣ ಮೇಡಮ್ ಅವರಿಗೆ, ಮತ್ತೆ ನಮಗೆ ವಾಹನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ನಮ್ಮ ವಾರ್ಡಿನ ಕೌನ್ಸಿಲರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದ್ರ ಜೊತೆ ಉಳಿದೆಲ್ಲ ಸ್ಟಾಫ್ ಎಲ್ಲ ಬಂದು ನಮ್ಮ ಮಕ್ಕಳ ಜೊತೆಗೆ ಇದ್ದು ಒಂದ್ ರೀತಿ ಮಕ್ಕಳು ಪ್ರವಾಸಕ್ಕೆ ಬಂದಂಗ ಅನುಭವ ಪಡ್ಕೊಂಡು ತುಂಬಾ ಖುಷಿ ಆಯ್ತು ಸರ್. ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಮಕ್ಕಳಿಗೆ ಸಹಕಾರ ಕೊಟ್ಟಿವಿ. ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಸ್ಕೂಲಿಂದ ಮಕ್ಕಳು ಮತ್ತೆ ಎಲ್ಲರೂ ಇವತ್ತು ನಾವು ಗಣರಾಜ್ಯ ನಿರ್ವಹಣಾ ಘಟಕ ಕರ್ಕೊಂಡು ಬಂದಿದ್ವಿ. ಸೊ ನಮ್ಮಲ್ಲಿ ಕೂಡ ಒಂದು ಇದಿದೆ, ಸ್ವಚ್ಛ ಸಂರಕ್ಷಣಾ ಇದರಲ್ಲಿ ಒಂದು ಪಾರ್ಟ್ ಇದೆ. ಸ್ಕೂಲ್ ಲೆವೆಲಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ, ಆಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ ಇವೆಲ್ಲ ಮಾಡುವಂಥದ್ದು ನಮ್ಮಲ್ಲಿ ಕೂಡ ಇದೆ. ಬೇರೆ ಕಾಲೇಜು ಸ್ಕೂಲ್ಸ್ಗಳಲ್ಲೆಲ್ಲ ಮಾಡಿದ್ವಿ. ಸೊ ಇವತ್ತು ನೀವು ಸ್ವತಃ ಸ್ವ ಇಚ್ಛೆಯಿಂದ ನಮ್ಮನ್ನು ಬಂದು ಅಪ್ರೋಚ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮತ್ತು ಇವತ್ತು ನಿನ್ನೆ ಮತ್ತು ಇವತ್ತೆಲ್ಲ 2 ದಿವಸ ಎಲ್ಲ ಶಾಲೆ ಮಕ್ಕಳ ಜೊತೆಗೆ, ತಮ್ಮ ಎಲ್ಲ ಟೀಚರ್ಸ್ ಜೊತೆಗೆ ಒಂದು ಒಳ್ಳೆ ಇದರಿಂದ ಒಂದು ಎಲ್ಲ ನಮ್ಮ ಗಣರಾಜ್ಯ ನಿರ್ವಹಣಾ ಘಟಕದಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ತಮಗೆ ನಾವು ತಿಳಿಸ್ಕೊಟ್ಟಿದ್ವಿ ಅಂತ ನಾವು ಭಾವಿಸ್ತಾ, ತಮಗೆ ನಮ್ಮ ನಗರಸಭೆ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ತಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ.